ನೀನಾಸಂ ಸತೀಶ್ ನಟನೆಯ ದಿ ರೈಸ್ ಆಫ್ ಅಶೋಕ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದ್ದು ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಚಿತ್ರತಂಡ ಇದೆ. ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಮೊದಲಿಗೆ ಡೈರೆಕ್ಟ್ರು ಮನೋರು, ನಮಸ್ತೆ. ಆರಂಭದಿಂದಲೂ ಸಾಕಷ್ಟು ಕುತೂಹಲ ಇದ್ದಂಥ ಸಿನಿಮಾ ಮತ್ತು ಟೈಟಲ್ಲು. ಸೊ ಈಗ ಹೊಸ ರೂಪದಲ್ಲಿ ಬರ್ತಾ ಇದ್ದೀರಿ. ಏನಿದು ದಿ ರೈಸ್ ಆಫ್ ಅಶೋಕ? ಅದೇ ಟೈಟಲ್ ಹೇಗೆ ಅಂದರೆ ಅದೇ ಈಗ ರೈಸ್ ಆಫ್ ಅಶೋಕ್ ಅದೆಲ್ಲ ಇದೆ. ಸೊ ಒಬ್ಬ ಹೀರೋ ಹೇಗೆ ರೈಸ್ ಆಗ್ತಾನೆ ಸೊ ಅನ್ನೋದೇ ಕತೆ ಆಗಿರೋದ್ರಿಂದ ಸೊ ಈ ಟೈಟಲ್ಲು. ಸೊ ಆಮೇಲೆ ಮೋಷನ್ ಪೋಸ್ಟರ್ ನೋಡಿದಾಗಲೂ ಗೊತ್ತಾಗಿರುತ್ತೆ ನಿಮಗೆ. ಸೊ ಹೇಗೆ ಅಂದರೆ ಆ ಪವರ್ಫುಲ್ ಕ್ಯಾರೆಕ್ಟ್ರು ಸತೀಶ್ ಸರ್ ಮಾಡಿದ್ದಾರೆ ಅಂತ. ಸೊ ಕತೆ ವಿಚಾರಕ್ಕೆ ಬರೋದಾದರೆ ಎಲ್ಲೋ ಒಂದು ಕಡೆ 80s 90s ಆ ಒಂದು ಸಂದರ್ಭವನ್ನು ನೆನಪಿಸುವಂಥ ಸಿನಿಮಾ ಕಾಡುತ್ತಾ ಈ ಸಿನಿಮಾ ಅಂತ. ಇದಂದರೆ ಕಂಪ್ಲೀಟಾಗಿ 70s ಬ್ಯಾಕ್ ಟಾಪಲ್ಲೇ ಬರುತ್ತೆ. ಆಮೇಲೆ ಈ ಕಡೆ ಚಾಮರಾಜನಗರ ಕಡೆ ಈ ಕಡೆ ಶೂಟ್ ಆಗಿರೋದು ಇದು. ಸೊ ಹೇಗೆ ಅಂತಂದರೆ ನಿಮ್ಗೆ ಓವರ್ ಆಲ್ ಪಿಕ್ಚರೇ ಒಂದು 80s 70s 80s ಫೀಲಲ್ಲೇ ಕಂಪ್ಲೀಟ್ ಹೋಗುತ್ತೆ ಇದು. ಈ ಕತೆ ಸ್ಟ್ರೈಕ್ ಆಗೋಕೆ ಇದೊಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೊಂದು ಕಾರಣಗಳಿರುತ್ತೆ. ಈಗ ಒಂದು ಮೇಲ್ಗಡೆ ಫೀಲ್ ನೋಡಿದ್ರೆ ಒಂದು ಸ್ವಲ್ಪ ನೋಡ್ತಾ ಇದ್ರೆ ಸುರನ್ ಕರ್ಣನ್ ಆ ಥರದ್ದೆಲ್ಲ ಕೂಡ ವೈಬ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಏನು ಕತೆ, ಏನು ಕಾರಣ ಆಗಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ? ಅಲ್ಲ, ಕಾರಣ ಅಂತಲ್ಲ, ಅಂದರೆ ಏನಂತಂದರೆ ಇವಾಗ ನಾವು ಕತೆ ಬಗ್ಗೆ ಏನು ಮಾತಾಡೋದಕ್ಕಾಗಲ್ಲ. ಎಷ್ಟು ಹೇಳ್ಬೋದು ಅಂತಂದರೆ ಇವಾಗ ನಾವು ಏನು ಪ್ರಸ್ತುತವಾಗಿ ಏನು ಮಾಡಬೇಕು ಅಂತಂದರೆ ಮೋಷನ್ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಕತೆ ನಾವೇನು ರಿವೀಲ್ ಮಾಡೋದಕ್ಕೂ ಆಗಲ್ಲ, ಅದನ್ನು ಹೇಳೋದಕ್ಕೂ ಆಗಲ್ಲ ಏನು ಅಂತ. ಸೊ ಹಂತವಾಗಿ ಎಲ್ಲವನ್ನು ನಾವು ಅದನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ. ಸಾಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ನೆಕ್ಸ್ಟ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ಇವಾಗ ಫಸ್ಟು ಮೋಷನ್ ಪೋಸ್ಟರ್ ರಿಲೀಸಿಂದ ಇವತ್ತು ಎಲ್ಲ 3 ಲ್ಯಾಂಗ್ವೇಜಲ್ಲೂ, ಕನ್ನಡ, ತಮಿಳು, ತೆಲುಗು 3ರಲ್ಲೂ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ತೊಗೊಂಡ್ರೆ ಬೆಟರ್. ಏನು ಪ್ಯಾನ್ ಇಂಡಿಯಾ ಕಂಟೆಂಟ್ ಸರ್ ಇದು ಅಂತ? ಪ್ಯಾನ್ ಇಂಡಿಯಾ ಕಂಟೆಂಟ್ ಥರ ಅಲ್ಲ. ಅಂದರೆ ಇದನ್ನು ಎಲ್ಲದಕ್ಕೂ ಇವಾಗ ಈ ತಮಿಳು, ತೆಲುಗು ಮತ್ತು ಕನ್ನಡ ಎಲ್ಲದಕ್ಕೂ ನಿಮಗೆ ಒಂದು ರಿಲೇಟ್ ಆಗುವಂಥ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕಡೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕತೆ ಯಾವುದ್ರ ಮೇಲೆ ಇರುತ್ತೆ ಸರ್? ಅದೇ ಕತೆ ಬಗ್ಗೆ ಬೇಡ, ಕುತೂಹಲ ಹಾಗೇ ಇರಲಿ, ಪ್ರೇಕ್ಷಕರಿಗೆ ಹಾಗೇ ಇರಲಿ. ಎಲ್ಲ ನಮ್ಗೆ ಇವಾಗ ಒಂದು ದೊಡ್ಡ ಜವಾಬ್ದಾರಿ ಅಂತಂದರೆ ಇದನ್ನು ಕಂಪ್ಲೀಟ್ ಮಾಡಿ, ಎಲ್ರಿಗೂ ಒಂದು ಕನಸಿದೆ, ವಿನೋದ್ ಸರ್ ಕನಸಿದು. ಅದನ್ನು ನಾವೆಲ್ಲ ತಂಡವಾಗಿ ಅದನ್ನು ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿ ಜನದ ಮುಂದೆ ಇಡಬೇಕು. ಆಮೇಲೆ ಅವ್ರು ತೊಗೊಂಡೋಗ್ಲಿ ಅಷ್ಟೇ. ಮೋಷನ್ ಪೋಸ್ಟರ್ಗೆ ಸಿಗ್ತಿರೋಂಥ ರೆಸ್ಪಾನ್ಸ್ ಬಗ್ಗೆ ಹೇಳೋದಾದ್ರೆ? ಅದೇ ತುಂಬ ಚೆನ್ನಾಗಿದೆ. ಅಂದರೆ ನಾವು ನೆನ್ನೆ ಇದು ಮಾಡಿದಾಗ್ಲೇ ಅದರದ್ದು ವೈಬ್ಸೇ ಬೇರೆ ಥರ ಇದೆ. ಅದೊಂಥರ ಪಾಸಿಟಿವ್ ಎನರ್ಜಿ ಎಲ್ಲರಿಗೂ ಸಿಕ್ತು. ಅದು ಒಂಥರ ಇನ್ನೂ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಅಂದರೆ ಇವಾಗ ಹೆಚ್ಚು ಮಾತಾಡೋದು ಬೇಡ, ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಗೆದ್ದ ಮೇಲೆ ಮಾತಾಡೋಣ ಅಂತ ಇದ್ರು, ಮಾತಾಡೋದು ಬೇಡ ಸುಮ್ಮನೆ. ಸರ್, ನೀವು ಮಾಡುವಂಥ ಸಿನಿಮಾಗಳು ಒಂದು ಆ್ಯಂಗಲ್ಲಿ ಎಲ್ಲ ಜನರನ್ನು ಟಚ್ ಮಾಡ್ಕೊ ಬರ್ತಾ ಇರ್ತೀರಿ. ಸೊ ಈ ಸಿನಿಮಾದ ಒಂದು ಮೋಷನ್ ಪೋಸ್ಟಲ್ಲಿ ಇರುವಂಥ ನಿಮ್ಮ ಸಾಹಿತ್ಯ ಅಥವಾ ಸಂಗೀತ ಎರಡನ್ನೂ ನೋಡಿದ್ರೆ ಬೇರೆದು ಯಾವುದೋ ಲೋಕ ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ಅನಿಸುತ್ತೆ. ಇದು ಕ್ರಾಂತಿಯ ಕಥೆ ಆಗಿರುತ್ತಾ ಅಂತ? ಅದೇನೆ ಕತೆ. ಈಗ ಏನಾಗುತ್ತೆ, ನಾವು ಈಗ ಮೋಷನ್ ಪೋಸ್ಟರ್ ನೋಡಿದ್ರೆ ಸತೀಶ್ ಸರ್ದು ಒಂದು ಆ ಕ್ಯಾರೆಕ್ಟರ್ದು ಒಂದೇ ಒಂದು ಲುಕ್ಕು, ಈ ಥರ ಲುಕ್ಕಲ್ಲಿ ಬರ್ತಾರೆ ಅಂತ ಅಷ್ಟೇ ಹೇಳ್ತಾ ಇರೋದು. ಅದಕ್ಕೇ ನಾವು ಅಷ್ಟೊಂದು ಪ್ರಿಪರೇಷನ್ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ ಮಾಡಿ ಇದೆಲ್ಲ ಮಾಡಿ ಬಿಲ್ಡಪ್ ಎಲ್ಲ ಮಾಡಿ ಒಂದೇ ಒಂದು ಲುಕ್ನ ಹಿಂಗೆ ತೋರಿಸ್ತಾ ಇದ್ದೀವಿ. ಇನ್ನು ಕತೆ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲನೂ ಹಿಂಗೆ ಒಂದೊಂದೇ ಬಿಟ್ಕೊಂಡು ಹೋಗ್ತೀವಿ. ಈಗೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆಯಲ್ಲ ಇದು ನೋಡಿ. ಎಸ್ಪೆಷಲಿ ಸತೀಶ್ ಸರ್ದು ಲುಕ್ಕು ಯಾವತ್ತೂ ಈ ಥರ ಬಂದಿರಲಿಲ್ಲ. ಫ್ರೆಶ್ ಲುಕ್ಕು, ಮತ್ತು ಆ ಕ್ಯಾರೆಕ್ಟ್ರೂ ಆ ಕ್ಯಾರೆಕ್ಟ್ರೇ ಕಣ್ಣಲ್ಲಿ ಕಾಣುತ್ತೆ. ಆ ಥರದ್ದೊಂದು ಎಕ್ಸ್ಪ್ರೆಷನ್ ಎಲ್ಲ ಬರೀ ಮೋಷನ್ ಪೋಸ್ಟರ್ನೆಲ್ಲ ಕ್ಯಾಪ್ಚರ್ ಆಗಿದೆ. ಸೊ ಇದೇ ರೀತಿ ಕ್ಯೂರಿಯಾಸಿಟಿ ಇಟ್ಕೊಂಡು ಒಂದೊಂದೇ ರಿವೀಲ್ ಮಾಡ್ಕೊಂಬರ್ತೀವಿ. ಒಟ್ಟಿನಲ್ಲಿ ಒಂದಂತ ಏನಂದ್ರೆ ತುಂಬ ಎಕ್ಸೈಟಿಂಗ್ ಆಗಿ ನಾವು ಕೆಲಸ ಮಾಡ್ತಿರೋಂಥ ಪ್ರಾಜೆಕ್ಟ್. ಎಕ್ಸೈಟಿಂಗ್ ಆಗಿ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ ಎಲ್ರಿಗೂ ಅದೊಂದು ಒಂಥರ ಜೋಶ್ ಇದೆ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಇದೇನೋ ಒಂದು ಬೇರೆ ಆಗುತ್ತೆ ಅನ್ನೋದೊಂದು ಇದೆಯಲ್ಲ. ಎಲ್ಲೋ ಹೀರೋಯಿಂದ ಹಿಡಿದು ಎಲ್ಲರಿಗೂ ಚಿತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದರೆ ಎಲ್ರಿಗೂ ಅದೊಂದು ಜೋಶ್ ಅಂತೂ ಖಂಡಿತವಾಗಿದೆ. ಸರ್, ಮೋಷನ್ ಪೋಸ್ಟರ್ ಒಂದಷ್ಟು ಕಂಟೆಂಟ್ ನೋಡ್ತೀರಾ, ಎಲ್ಲೋ ಒಂದು ಕಡೆ ರಿಯಲಿಸ್ಟಿಕ್ ಕಥೆಯ ಹತ್ತಿರಕ್ಕೆ ಹೋಗಿದೆಯಾ ಇದು ಅಂತ? ಹಾಂ, ಎಲ್ಲ ಥರನೂ ಇರುತ್ತೆ. ರಿಯಲಿಸ್ಟಿಕ್ ಕಥೆನೇ, ಬಟ್ ಸಿನಿಮಾ ಅಂದರೆ ಗೊತ್ತಲ್ಲ, ರಿಯಲ್ ಒಂದು ಇನ್ಸಿಡೆಂಟ್ ಬೇಸ್ ಮಾಡಿಕೊಂಡೇ ಕತೆ ಮಾಡಿರೋದು ಇದು. ಟಿ ಕೆ ದಯಾನಂದ್ ಅವ್ರ ಕತೆ ಮಾಡಿರೋದು, ಮೂಲ ಕತೆ ಅವ್ರದ್ದು. ಅವರೇ ಇದನ್ನು ಫಸ್ಟು ತೊಗೊಂಬಂದು ನಮ್ಮ ಕತೆ ಹೇಳಿದಾಗ ಅದು ಏನಂತಂದರೆ ಫಸ್ಟು ಅಂದರೆ ಸ್ಪಾರ್ಕ್ ಬಂದಿದ್ದೇನೆ ಈ ಕತೆ ನಾವು ಮಾಡಬೇಕು ಅನ್ನೋದು ಬಂದು ಹಂಗೆ ಸ್ಟಾರ್ಟ್ ಆಗಿದ್ದಿದ್ದು. ಕತೆನೇ ಫಸ್ಟು ಸ್ಟ್ರೈಕ್ ಆಗಿದ್ದು ಇದನ್ನು ಮಾಡಲೇಬೇಕು ಅಂತ. ಆಮೇಲೆ ಯಾರು ಹುಡುಕಿದಾಗ ಸತೀಶ್ ನೀನಾಸಂ ಸರ್, ನಾನು ಅವ್ರಿಗೂ ಹೆಂಗೋ ತಲುಪಿ ಕತೆ, ನಾನೇ ಇದನ್ನು ಮಾಡ್ತೀನಿ ಅಂತ ನಮ್ಮನ್ನು ಇದು ಮಾಡ್ಕೊಂಡು ಕರೆಸ್ಕೊಂಡು
ಸ್ಟಾರ್ಟ್ ಆಗಿದ್ದು ಜರ್ನಿ. ಎಲ್ಲೋ ಒಂದು ಕಡೆ ಒಂದು ಆರೋಪ ಇತ್ತು, ಸೌತ್ ಇಂಡಿಯಾದಲ್ಲಿ ಈ ಥರದ ಒಂದಷ್ಟು ಕಂಟೆಂಟ್ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು ಬಂತು, ತಮಿಳಾಗಲಿ, ತೆಲುಗಾಗಲಿ, ಮಲಯಾಳಂ ಆಗಲಿ. ಕನ್ನಡದಿಂದ ಯಾರೋ ಈ ಥರದ್ದೊಂದು ಪ್ರಯತ್ನ ಮಾಡ್ತಾ ಇಲ್ಲ ಅಂತ. ಅದೆಲ್ಲದಕ್ಕೂ ಒಂದು ದೊಡ್ಡ ಉದಾಹರಣೆ ಅಶೋಕ ಆಗಿರ್ಬೋದು. ಆಗಬೇಕು ಅನ್ನೋದೇ ನಮಗೂ ಇರೋದು. ಅಂದರೆ ಆ ಕಂಟೆಂಟ್ ಓರಿಯೆಂಟೆಡ್ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಅದು ಇವಾಗ ಹೇಳ್ತಾರಲ್ಲ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬರಲ್ಲ, ಹಿಂಗೆ ಮಾಡಲ್ಲ, ಹಿಂಗೆ, ಅದಕ್ಕೆಲ್ಲ ಇದೊಂದು ಉತ್ತರ ಆಗಲಿ ಅನ್ನೋದೇ ನಮ್ಮದು ಒಂದು ಆಶಯ ಅಷ್ಟೇ. ಅಂದರೆ ಅದೊಂದು ಹಂಗೆ ಸಕ್ಸಸ್ ಆದರೆ ಈ ಥರ ಸಿನಿಮಾಗಳು ಇನ್ನೂ ಜಾಸ್ತಿ ಬರುತ್ತೆ. ಸತೀಶ್ ಅವ್ರದ್ದು ಹೀರೋ ಆದ ಮೊದಲ ಜರ್ನಿಯಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀರಿ. ಸೊ ಈ ಲುಕ್ಕಲ್ಲಿ ನೀವು ಮೊದಲ ಬಾರಿಗೆ ಅವ್ರು ನೋಡಿದಾಗ ಹೇಗೆ ಅನಿಸ್ತು? ಅದೇನೆ ನಮ್ಗೆ ಅನಿಸಿದ್ದ, ಅಂದರೆ ಏನಕ್ಕೆ ಇಷ್ಟು ದಿನ ಈ ಥರದ್ದೊಂದು ಕ್ಯಾರೆಕ್ಟ್ರ್ ಇವರು ಮಾಡಿರಲಿಲ್ಲ, ಏನಕ್ಕೆ ಸಿಕ್ಕಿರಲಿಲ್ಲ ಅಂತ ಅನ್ನಿಸ್ತು. ಸೊ ಅದೇನೆ. ಮತ್ತು ಏನಂತಂದರೆ ಕ್ಯಾರೆಕ್ಟ್ರು ಅವ್ರಿಗೆ, ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ, ಆ ಲುಕ್ಕು, ಆ ಕಾಸ್ಟ್ಯೂಮು, ಆ ಕ್ಯಾರೆಕ್ಟ್ರ್ ಈಗೇನು ನೋಡ್ತಿದ್ದೀರಾ, ಅದು ಬಂದ ತಕ್ಷಣ ಅವರ ಇಡೀ ಅವ್ರ ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ಇದೇ ಚೇಂಜ್ ಆಗ್ಬಿಡ್ತು. ಸೊ ಆ ಥರದನ್ನ ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಲಮ್ನಲ್ಲಿ. ನೇರವಾಗಿ ಯಾವುದರ ಕ್ರಾಂತಿ ಇದು ಅಂತ? ಏನಂದರೆ ಅಂದರೆ ಅಸಹಾಯಕರದ ಮಾಮೂಲಿ ಹೆಲ್ಪ್ಲೆಸ್ನೆಸ್ ಇರೋರು ಇನ್ಯಾರ ವಿರುದ್ಧ ಹೋರಾಡ್ತಾರೆ, ಗಟ್ಟಿಯಾಗಿರೋ ವಿರುದ್ಧ ಹೋರಾಡ್ತಾರೆ. ಅದೇ ಥರದ್ದೇ ಕತೆ. ಆದರೆ ಇದು ಬೇರೆ ಥರ ಇದೆ. ಅಂದರೆ ರೆಗ್ಯುಲರ್ ಆಗಿರೋ ಥರ ಅದಲ್ಲ ಇದು. ನಿಮ್ಗೆ ಅದು ಎಲ್ಲ ನೋಡಿದ್ಮೇಲೆ ಪ್ರೇಕ್ಷಕರು ನೋಡಿದ್ಮೇಲೆ ಗೊತ್ತಾಗತ್ತೆ ಅದು ಏನು ಅಂತ. ಸೊ ಅದಕ್ಕೋಸ್ಕರ ಸೇಮ್ ಕ್ರಾಂತಿನೇ ಅದು, ರೆವಲ್ಯೂಷನರಿ ಸ್ಟೋರಿನೇ. ಸ್ವಲ್ಪ ಬೇರೆ ಥರ ಹೇಳೋ ಥರ ಪ್ರಯತ್ನ ಮಾಡಿದ್ವಿ, ಅಂದರೆ ರಿಯಲಿಸ್ಟಿಕ್ಕಾಗಿ ಹೇಳೋ ಥರ ಪ್ರಯತ್ನ ಮಾಡಿದ್ದೀವಿ. ತುಂಬ ವರ್ಷದ ಜರ್ನಿ ಈ ಸಿನಿಮಾ ಜೊತೆಗೆ ನಿಮ್ಮದು. ಇಲ್ಲಿ ತನಕ ಟೆಕ್ನಿಷಿಯನ್ ಆಗಿದ್ರಿ, ಈಗ ಡೈರೆಕ್ಟ್ರಾಗಿ ತಂಡಕ್ಕೆ ಜಾಯ್ನ್ ಆಗಿದ್ರಿ. ಆ ಜರ್ನಿ ಇದೆಲ್ಲ ಎಷ್ಟು ಖುಷಿ ಕೊಟ್ಟಿದೆ ಅಂತ, ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟಲ್ಲಿ ನೀವು ಇರೋವಂಥದ್ದು? ಇಲ್ಲ, ಖುಷಿ ಅನ್ನೋದಕ್ಕಿಂತ ಅದೇ, ಈಗ ವಿನೋದ್ ಸರ್ ಆಲ್ಮೋಸ್ಟ್ 80% ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಸೊ ನಮ್ಗೆ ಇರೋದು ಇನ್ನೊಂದಿಷ್ಟು ಟಾಕಿ ಇದೆ, ಇನ್ನೊಂದಿಷ್ಟು ಸಾಂಗ್ಗಳೆಲ್ಲ ಶೂಟ್ ಇದೆ. ಸೊ ಈಗ ಓವರಾಲ್ ಆಗಿರೋದೆಲ್ಲ ಒಂದು ರೌಂಡ್ ಎಡಿಟ್ ಮಾಡಿ ನೋಡಿದ್ಮೇಲೆ ಸೊ ನಮ್ಗೆ ಅನಿಸುತ್ತೆ, ಅಂದರೆ ಅದು ಈ ಸಿನಿಮಾ ಸೂಪರಾಗಿ ಆಗುತ್ತೆ, ಅದು ಎಡಿಟಿಂಗ್ ಟೇಬಲಲ್ಲೇ ಅನಿಸುತ್ತೆ. ಸೊ ಅದೇ ಇನ್ನೊಂದಿಷ್ಟು ಬಾಕಿ ಇರೋದನ್ನು ನೀಟಾಗಿ ಶೂಟ್ ಮಾಡಿಕೊಂಡು, ಸೊ ನಾವು ಅದೇ ಎಲ್ಲ ಟೀಮ್ ವರ್ಕ್ ಥರನೇ ಮಾಡಿಕೊಂಡು, ಸೊ ಅದೇ ಇದಕ್ಕೆ ತುಂಬ ನೀಟಾಗಿ ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ತುಂಬ ಪ್ಯಾಷನೇಟಾಗಿ ಎಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಸೊ ಅಷ್ಟೇ ಹೇಳ್ಬೋದು. ಇನ್ನೆಷ್ಟು ದಿನಗಳ ಶೂಟಿಂಗ್ ಬಾಕಿ ಇದೆ ಅಂತ? ಇನ್ನೊಂದು 20 days ಬ್ಯಾಲೆನ್ಸ್ ಇದೆ. ಸೊ ಅದ್ರಲ್ಲಿ ಟಾಕಿ ಸ್ವಲ್ಪ ಮತ್ತು ಸಾಂಗ್ಸ್, ಸೊ ಆ ಥರ ಬ್ಯಾಲೆನ್ಸ್ ಇದೆ ಅಷ್ಟೇ. ಸಾಮಾನ್ಯವಾಗಿ ಸಿನಿಮಾದ ಟೈಟ್ಲ್ ಕೇಳ್ತಿದ್ದಂಗೆ ದಿ ರೈಸ್ ಆಫ್ ಅಶೋಕ ಅಂತಂದರೆ ನೆಕ್ಸ್ಟ್ ವರ್ಷನ್ ಬೇರೆ ಇದೆಯಾ ಸರ್ ಭಾಗ ಏನಾದರೂ ಆ ಥರದ ಪ್ಲಾನ್ಸ್? ಕಂಪ್ಲೀಟ್ ಮಾಡಿದ್ಮೇಲೆ ಅದಕ್ಕೆ ಆನ್ಸರ್ ಕೊಡ್ಬೋದು. ಕಂಪ್ಲೀಟ್ ಮಾಡಿ ಹಾಗೆಲ್ಲ ಆ ಥರದ್ದು ಟೈಟ್ಲ್ ಇಟ್ಟಿಲ್ಲ. ಇಲ್ಲ ಸದ್ಯಕ್ಕೇನು ಇಟ್ಟಿಲ್ಲ ಆ ಥರದ್ದು. ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಖಂಡಿತ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಇದು ಬಂದಮೇಲೆ ನಮಗೂ ಅನ್ನಿಸ್ತಾ ಇದೆ. ನೋಡೋಣ, ಅದು ಕಾಲವೇ ಉತ್ತರ ಹೇಳಬೇಕು ಅದಕ್ಕೆ. ಸರ್ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಆ ಒಂದು BGM ಅಲ್ಲಿ ಬರುವಂಥ ಒಂದು ಸಾಹಿತ್ಯ ಕೇಳಿದ್ರೆ ಒಂದು ರೀತಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಏನೋ ಕಥೆಯಲ್ಲಿ ಬೇರೆದೇನೋ ಹೇಳೋಕೆ ಹೋಗ್ತಾ ಇದ್ದಾರೆ ಅಂತ. ಸೊ ಎಷ್ಟು ಸಾಂಗ್ಗಳಿದೆ ಸರ್ ಸಿನಿಮಾದಲ್ಲಿ? ಫಿಲಮಲ್ಲಿ ಒಂದು 5 ಸಾಂಗು, ಒಂದು ಬಿಟ್ ಸಾಂಗ್ ಈ ಥರ ಇದೆ. ಇದು ಎಸ್ಪೆಷಲಿ ಮೋಷನ್ ಪೋಸ್ಟರ್ನಲ್ಲಿ ಇರೋದಂತೂ, ನಾವು ಫಿಲಮೆಲ್ಲ ತೆಗ್ದಿರೋದೇ ಚಾಮರಾಜನಗರ, ಆ ಕಡೆ ಒಂದು ಬೇಸ್ ಸ್ಟೋರಿ. ಸೊ ಅಲ್ಲಿ ಸಿದ್ದಪ್ಪಾಜಿ ಅವರೆಲ್ಲ ತುಂಬ, ನಿಮಗೆ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಈ ಥರದೆಲ್ಲ ಸಾಹಿತ್ಯಕ್ಕೆ ಭಾಳ ಈಸಿ ಅಂತ ಅನ್ಸುತ್ತೆ ಅಂತ. ಹೌದು, ಹಂಗಾಗಿ ನಾವು ಆ ಒಂದು ಲೈನ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಕತೆಗೆ ಏನು ಬೇಕೋ ಅದನ್ನು ನಾವು ಸ್ವಲ್ಪ ಅಡಾಪ್ಟ್ ಮಾಡಿಕೊಂಡು ಒಂದು ಹೊಸ ಟಚ್ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಇದೇ ಥರ ಫಿಲಮ್ನಲ್ಲಿ ಅಂದರೆ ನಮ್ಮ ಬೇಸ್ ಏನಿರುತ್ತೆ, ಬೇರು ಅದು, ಮತ್ತು ಅದಕ್ಕೊಂದು ಹೊಸ ಕಲರು, ಅದನ್ನೆಲ್ಲ ನೋಡ್ಬೋದು ಹಾಡು ಅಲ್ಲಿ, ಫಿಲಮಲ್ಲಿ ಎಲ್ಲ. ಸೊ ದಯಣ್ಣ ಅವರ ಕತೆ ಬಗ್ಗೆ ಹೇಳೋದಾದ್ರೆ, ಅದು ಆಲ್ರೆಡಿ ಈಗ ದಯಣ್ಣ ಅವರು ಪ್ರೂವ್ ಆಗ್ಬಿಟ್ಟಿದೆ, ಒಬ್ಬ ಒಳ್ಳೆ ಕತೆಗಾರ. ಕನ್ನಡದಲ್ಲಿ ಕತೆಗಾರರೇ ತುಂಬ ಕಡಿಮೆ. ಅಂಥದ್ರಲ್ಲಿ ನಮ್ಗೆ ತುಂಬ ಖುಷಿ ವಿಚಾರ ಅಂದರೆ, ಒಬ್ಬ ಕತೆಗಾರ ಆಗಿ ಇಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ, ಮತ್ತು ಅಷ್ಟು ಮಟ್ಟಿಗೆ ಕತೆಗಳನ್ನ ಕನ್ನಡ ಇಂಡಸ್ಟ್ರಿಗೆ ಪೂರೈಸ್ತಿದ್ದಾರೆ. ಅಂದರೆ ಕತೆಗಳನ್ನ ಹೇಗೆ ಆಯ್ಕೆ ಮಾಡ್ಕೋತಾರಲ್ಲ, ಅದ್ರದ್ದು ರಿಸರ್ಚ್ ವರ್ಕ್ ಇರುತ್ತಲ್ಲ, ದಟ್ ಈಸ್ ಗ್ರೇಟ್. ಅವ್ರದ್ದು ಒಂದು ಪ್ಯಾಟ್ರನ್ ಇದೆ. ಸುಮ್ಮನೆ ಕತೆ ಬಂದು ಏನೋ ಮಾಡಿಕೊಂಡು ಆ ಥರದ್ದು ಮಾಡಲ್ಲ. ಅಂದರೆ ಅದಕ್ಕೆ ರಿಸರ್ಚ್ ಮಾಡ್ತಾರೆ. ಇವಾಗ ಯಾವುದೋ ಏನೋ ಒಂದು ಪೇಪರಲ್ಲಿ ಒಂದು ಸಿಕ್ತು, ಇದನ್ನು ಕತೆ ಮಾಡ್ಬೋದು ಅನ್ಸಿದ್ರೆ ಅದನ್ನು ಹುಡ್ಕೊಂಡೋಗಿ, ಅದ್ರ ಹಿನ್ನೆಲೆ ಹುಡ್ಕೊಂಡೋಗಿ ಎಲ್ಲೆಲ್ಲಿ ಏನೇನಾಗಿದೆ ಇದಷ್ಟು ಡೀಟೇಲ್ಸ್ನೂ ರೆಡಿ ಮಾಡ್ಕೊಂಬಂದು ನಮ್ಗೆ ನರೇಷನ್ ಕೊಟ್ಟಿದ್ರು. ಅಂದರೆ ಫಸ್ಟ್ ಅವರೇನೆ ಒಂದು 7-8 ವರ್ಷನ್ ಬರೆದುಬಿಟ್ಟಿದ್ರು. ನಾವು ಎಲ್ಲ ಡಿಸ್ಕಸ್ ಮಾಡಿ 15ನೇ ವರ್ಷನಿಗೆ ಲಾಕ್ ಆಯಿತು. ಅಂದರೆ ಇದು ಪ್ರೀ ಪ್ರೊಡಕ್ಷನ್, ಅಂದರೆ ಕತೆಗೆ ನಾವೊಂದು 6 ತಿಂಗಳು ಕೆಲಸ ಮಾಡಿದ್ವಿ. ಹಿಂಗಲ್ಲ ಹಿಂಗೆ ಈ ಥರದ್ದು ಅದಷ್ಟಕ್ಕೂ ಬೇಜಾರು ಮಾಡ್ಕೊಳ್ದಿರಾ ಅಷ್ಟನ್ನು ರೆಡಿ ಮಾಡಿಕೊಟ್ಟು ಏನಿದೆಯೋ ಅದನ್ನು 15ನೇ ವರ್ಷನಿಗೆ ಲಾಕ್ ಮಾಡಿಕೊಟ್ಟಿದ್ರು ಕತೆ. ಅಂದರೆ ಇಷ್ಟು ರಿಸರ್ಚ್ ವರ್ಕ್ ಆಗಿತ್ತು ಅದ್ರ ಬಗ್ಗೆ. ಮೋಷನ್ ಪೋಸ್ಟ್ ನೋಡ್ತಿದ್ದಂಗೆ ರಕ್ತ ಜಾಸ್ತಿ ಇರುತ್ತಾ ಸರ್ ಇಲ್ಲಿ? ಇಲ್ಲ, ಆ ಥರ ಇಲ್ಲ. ಬ್ಲಡ್ ಶೆಡ್ ಅನ್ನೋದು ನಿಮಗೆ ಅವ್ನು ಹೋರಾಟಕ್ಕಷ್ಟೇ ಸೀಮಿತ ಹೊರತು ಇಡೀ ಸಿನಿಮಾ ಬ್ಲಡ್ ಶೆಡ್ ಇರಲ್ಲ. ಇದು ಬೇರೆ ಥರನೇ ಇದೆ. ಅಂತ ಕತೆ ಹೇಳಿದ್ದೀವಿ ನೀಟಾಗಿ, ಹೆಂಗಾಗತ್ತೆ ಏನಾಗುತ್ತೆ ಅನ್ನೋದನ್ನು ಒಂದು ನೀಟಾಗಿ ಒಂದು ಸ್ಲೋ ಪ್ರೊಸೆಸಲ್ಲಿ ಕತೆ ಹೇಳಿದ್ದೀವಿ. ಕತೆ ಮೇಲೆ ಒತ್ತು ಕೊಟ್ಟು ಮಾಡಿದ್ವಿ. ಫೈಟು ಬ್ಲಡ್ ಶೆಡ್ ಅಂತಲ್ಲ,
ಏನೇನು ಬೇಕೋ ಯಾವಾಗ ಅದೆಲ್ಲ ಇದೆ ಅದರಲ್ಲಿ. ಅಂದರೆ ಯಾವಾಗ ಅವ್ನು ನೀವು ಹೋರಾಡ್ತಾನೆ, ಯಾವಾಗ ಲವ್ ಇದೆ, ಎಲ್ಲನೂ ಇದೆ ಇದರಲ್ಲಿ. ಲವ್ ಇದೆ, ಅಪ್ಪ ಮಗ ಇವ್ರದ್ದು ಸೆಂಟಿಮೆಂಟ್ ಇದೆ ಮಗಂದು, ಆಮೇಲೆ ಇದು ಏನು ಹೋರಾಟ ಇದೆ, ಎಲ್ಲನೂ ಇದೆ ಇದರಲ್ಲಿ. ಒಂದು ಪಕ್ಕಾ ಕಮರ್ಷಿಯಲ್ ಪ್ಯಾಕೇಜ್. ಎಲ್ಲೋ ಒಂದು ಕಡೆ ಕಾಟೇರಿಗೆ ಸಿಕ್ಕಂಥ ಗೆಲುವು ನಮ್ಮ ಜನಗಳು ಈ ಥರ ಕಥೆಗಳಿಗೆ ಬರ್ತಾ ಇದ್ದಾರೆ, ನೋಡ್ತಾರೆ, ಇಷ್ಟಪಡ್ತಾರೆ ಅನ್ನೋದೊಂದು ಉದಾಹರಣೆಗೆ ನಿಂತಿದೆ ಸರ್. ಅದೆಲ್ಲವೂ ಇದಕ್ಕೆ ವರದಾನವಾಗಿ ನಿಂತ್ಕೊಳ್ಳುತ್ತೆ ಅಂತ. ಖಂಡಿತವಾಗ್ಲೂ ಹೌದದು. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಆ ಥರದ್ದು ಬೆಳವಣಿಗೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ದಿ ರೈಸ್ ಆಫ್ ಅಶೋಕ ಟೀಮ್ನ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.